ಹೇ ಫ್ಯಾಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಹೊಸದೊಂದು ವಿಡಿಯೋ. ಸುಮಾರು ಜನ ಕೇಳ್ತಾನೆ ಇರ್ತೀರಾ, ಅಕ್ಕ ಆಫೀಸು ಹೇಗಾಯಿತು, ಟ್ರಿಪ್ಪಿಂದೆಲ್ಲ ಹಾಕಿದ್ರಿ, ಬಟ್ ನೀವೇನು ಪ್ರೋಗ್ರಾಮಿಂದ ಹಾಕಿಲ್ವಾ ಯೂಟ್ಯೂಬಿಗೆ ಅಂತ. ಸೊ ಇವತ್ತು ನಾನು ಹೋಗ್ತಿರೋದು ನನ್ನ ಆಫೀಸ್ ಟ್ರಿಪ್ಪಿಗೆ. ಸೊ ಇವತ್ತು ನಾನು ಹೋಗ್ತಿರೋದು ಕ್ಯಾತನ್ಮಕ್ಕಿಗೆ. ಹೇಗೆಲ್ಲ ಇತ್ತು ನಮ್ಮ ಈ ಜರ್ನಿ ಅಂತ ನಿಮಗೂ ತೋರಿಸೋಣ ಅಂತ ನಾವು ಹೋಗಿರುವಂಥದ್ದು. ಸುಮಾರು ಜನ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇಡ್ತೀರಾ. ಒಳ್ಳೆ ಐಡಿಯಾ, ಒಳ್ಳೆ ವ್ಯೂ, ಒಳ್ಳೆ ನೆಮ್ಮದಿ, ಸಕ್ಕತ್ತಾಗಿರುತ್ತೆ ಆ ಒಂದು ಚಿಕ್ಕಮಂಗ್ಳೂರು ಟ್ರಿಪ್ ಅಂತಲೇ ಹೇಳ್ಬೋದು. ರೋಡಿಂದ ಹಿಡಿದು ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಆಸಮು. ನಾವಂತೂ ಹೋಗಬೇಕಾದ್ರೆ ನೋಡ್ತಾ ಇದ್ದೀರಾ, ರೋಡ್ ತುಂಬ ಚೆನ್ನಾಗಿತ್ತು. ಸೊ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಹೇಗಿರತ್ತೆ ಆಫ್ ರೋಡ್ ಅಂತ ಹೇಳಿ. ಜೊತೆಗೆ ಆ ಒಂದು ಜರ್ನಿನೇ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲೆಲ್ಲ ಬರಬೇಕಾದ್ರೆ ಓನ್ ವೆಹಿಕಲ್ಸ್ನ ಕೆಳಗಡೆ ತನಕ ಮಾತ್ರ ಬರುವಂಥದ್ದು. ಸೊ ಮೇಲ್ಗಡೆ ತನಕ ನೀವು ಬಾಡಿಗೆ ಗಾಡಿನ ಮಾಡ್ಕೊಂಡು ಹೋಗುವಂಥದ್ದು. ಸೊ ಜೀಪಲ್ಲೇ ಹೋಗಬೇಕಾಗಿರೋದು. ಅದರೊಳಗೂ ಮಳೆಗಾಲದಲ್ಲಿ ಹೋಗುವಂತಹ ಆ ಜೀಪ್ ರೈಡ್ ಉಂಟಲ್ಲ, ಆಸಮ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಮೇಲೆ ಹೋಗ್ತಾ ಇದ್ದಂಗೆ ಯಾವ ಥರ ವ್ಯೂ ಇತ್ತು ಅಂತ ಹೇಳಿ. ಸೊ ನಾವೆಲ್ಲ ಆಫೀಸವರು ಸೇರಿ ಹೋಗಿರೋವಂಥದ್ದು. ಪ್ರತಿ ವರ್ಷ ನಮ್ಮ ಆಫೀಸ್ ಟ್ರಿಪ್ ಮಾಡ್ತಾರೆ. ಸೊ ಪ್ರತಿ ವರ್ಷವೂ ಒಂದೊಂದು ಕಡೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಬರ್ತೀವಿ. ಈ ಸಲ ನಾವು ಹೋಗಿರುವಂಥದ್ದೇ ಚಿಕ್ಕಮಂಗ್ಳೂರು ಸೈಡು. ಇಲ್ಲಿಂದ ನಾವು ಶೃಂಗೇರಿ ಎಲ್ಲ ಹೋಗಿ ಬಂದಿರುವಂಥದ್ದು. ಸಖತ್ ಖುಷಿ ಆಯಿತು ಕಣ್ರಿ. ಈಗ ನೋಡ್ತಾ ಇದ್ರಲ್ಲ, ಹೀಗೆ ಇರುತ್ತೆ ಕಣ್ರಿ ಏನು ಆ ಒಂದು ಜರ್ನಿ. ಈಗ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ನಿಂತಿರೋದೇ ನಮ್ಮ ಆಫೀಸವರು. ಸೊ ಎಲ್ಲ ನನ್ನ ಪ್ರೀತಿಯ ಕೊಲೀಗ್ಸ್ ನಿಂತಿರುವಂಥದ್ದು. ಹಾಗೆ ಎಲ್ಲರೂ ಮತ್ತೊಂದು ಜೀಪ್ ರೈಡಲ್ಲಿ ಮತ್ತೆ ಹೊರಟಿರುವಂಥದ್ದು. ಸೊ ಆ ಕಡೆ ಹೋಗಬೇಕಲ್ವಾ ಮೇನ್ ವ್ಯೂ ಪಾಯಿಂಟಿಗೆ. ಹಾಗಾಗಿ ಸುಮಾರು ಲೇಟ್ ಆಗಿಬಿಟ್ಟಿತ್ತು, ಬೇಗನೆ ಹೋಗಿ ರೀಚ್ ಆಗಬೇಕಿತ್ತು. ನೋಡ್ತಾ ಇದ್ದೀರಾ ಆಲ್ರೆಡಿ ಆ ಒಂದು ಜರ್ನಿ ಅಂತೂ ಸಖತ್ತಾಗಿತ್ತು. ಸೊ ನೀವೇನಾದರೂ ಕ್ಯಾತನ್ಮಕ್ಕಿಗೆ ಹೋಗಿದ್ರೆ ಮಿಸ್ ಮಾಡದೆ ಟೆಕ್ಸ್ಟ್ ಹಾಕಿ, ಜೊತೆಗೆ ಕಮೆಂಟ್ ಹಾಕಿ ಹೇಗಿತ್ತು ನಿಮ್ಮ ಜರ್ನಿ ಅಂತ ಹೇಳಿ. ಸೊ ನಂತರ ಬೈಕೆಲ್ಲ ತೊಗೊಬರೋರಿಗಂತೂ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ಯಾವುದೇ ಥರ ಬೈಕು ಕೂಡ ಬಿಡೋದಿಲ್ಲ. ಹಾಗೆ ಸಂಜೆ 6 ಗಂಟೆ ಲಾಸ್ಟ್ ಆಗಿರುತ್ತೆ, ಅಷ್ಟರೊಳಗೆ ಬನ್ನಿ. ಸೊ ಇಲ್ಲಿಂದ ಬಂದಾಗ 2ನೇ ಜೀಪು ನಾವು ಇಳಿದು ಮತ್ತೊಂದು ಜೀಪ್ ಹತ್ಕೊಂಡು ಹೋಗಬೇಕಾಗಿರುವಂಥದ್ದು. ಸೊ ನೋಡ್ತಾ ಇದ್ರೆ ಇಲ್ಲೆಲ್ಲರೂ ನಮ್ಮ ಆಫೀಸ್ ಇರುವಂಥದ್ದು. ಸೊ ಹಾಗೆ ಈಗ ಮತ್ತೊಂದು ಜೀಪ್ ಹತ್ಕೊಂಡು ಹೋಗುವಂತಹ ಟೈಮ್ ಬಂತು. ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಹಾಗೆ ಚಾಕ್ಲೇಟು, ಕವರು, ಪ್ಲಾಸ್ಟಿಕ್ ಏನೂ ಕೂಡ ಇಲ್ಲ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ನಾವು ಹೋಗ್ತಿರುವಂತಹ ಜೀಪ್ ಇದೆ, ಸಖತ್ ಚೆನ್ನಾಗಿತ್ತು. ಸೊ ಹೇಗಿತ್ತು ಕ್ಯಾತನ್ಮಕ್ಕಿ ಎಕ್ಸ್ಪೀರಿಯನ್ಸ್ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ನಂತರ ಆಫ್ ರೋಡ್ ಲಿಟ್ರಲಿ ಸ್ಟಾರ್ಟ್ ಆಗಿತ್ತು. ಮೈ ಗಾಡ್, ಆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಥ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು. ಸೊ ನಾವು ಕೊಡ್ಚಾದ್ರಿ ಕೂಡ ಹೋಗಿದ್ದೆ. ಕೊಡ್ಚಾದ್ರಿನೂ ಸೇಮ್ ಇತ್ತು, ಬಟ್ ಕೊಡ್ಚಾದ್ರಿಗಿಂತ ಸಖತ್ತಾಗಿತ್ತು. ಆಮೇಲೆ ಹೇಳಿದರು ಮಳೆಗಾಲದಲ್ಲಿ ನೋಡಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಜೀಪಿಂದ ಇನ್ನೊಂದು ಜೀಪನ್ನು ಎಳ್ಕೊಬರೋದಂತೆಲ್ಲ ಸೀನ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವೇನಾದರೂ ಚಿಕ್ಕಮಂಗ್ಳೂರು ಹೋಗೋ ಪ್ಲ್ಯಾನ್ ಹಾಕಿದ್ದೀರಾ, ಹಾಗಾದರೆ ಕ್ಯಾತನ್ಮಕ್ಕಿಗೆ ಹೋಗಬೇಕು ನೋಡಬೇಕು ಅಂತ ಇದ್ದರೆ ಮಳೆಗಾಲದಲ್ಲಿ ಹೋಗಿ. ಸ್ವಲ್ಪ ರಿಸ್ಕು, ಬಟ್ ಸಖತ್ತಾಗಿರುತ್ತೆ. ಯಾಕಂತ ಹೇಳಿದ್ರೆ ಆ ವಿವೇ ಅಲ್ಟಿಮೇಟು. ಎಷ್ಟು ಶೇಕ್ ಆಗ್ತಿತ್ತು ಅಂದರೆ ಆದಷ್ಟು ನಾನು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದೆ. ಇನ್ನು ಒಂದಿಷ್ಟು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ಆಲ್ರೆಡಿ 5 ಮಂತ್ಸ್ ಪ್ಲಸ್ ಆಗೋಯಿತು ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕತ್ತು. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಬಟ್ ಅಪ್ಲೋಡ್ ಮಾಡಬೇಕಂತ ತುಂಬಾ ಕಾಯ್ತಾ ಇದ್ದೆ. ಸೊ ಕ್ಯಾತನ್ಮಕ್ಕಿ ಅಂತೂ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೈಲಿ ರೆಕಮೆಂಡೆಡ್. ಯಾರಾದರೂ ನೇಚರ್ನ ಇಷ್ಟಪಡ್ತೀರಾ, ಅದು ಒಂದು ಒಳ್ಳೆ ರೈಡಿಗೆ ಹೋಗಬೇಕು ಆಫ್ ರೋಡಲ್ಲಿ ಅಂತ ಅಂದ್ಕೊಂಡ್ರೆ ಈ ಒಂದು ಕ್ಯಾತನ್ಮಕ್ಕಿ ದಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಜೊತೆಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈಗ ಕೆಲವೊಂದು ಕಡೆ ಬುಕ್ಕಿಂಗ್ ಅಂತೆಲ್ಲ ಇತ್ತು, ಬಟ್ ಈ ಕಡೆ ಏನು ಬುಕ್ಕಿಂಗ್ ಅಂತ ಇದ್ದಿರಲಿಲ್ಲ. ಸೊ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತೇನಿಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋದರೂ ಕೂಡ ಸಿಗತ್ತೆ. ಬಟ್ ಆದಷ್ಟು ಬೇಗ ಹೋಗಿ. ಈಗ ನೋಡ್ತಾ ಇದ್ರೆ ಆಲ್ರೆಡಿ ಇಷ್ಟು ರೈಡ್ ಮುಗಿಯೋಷ್ಟೊಳಗೆ ಸುಮಾರು ಸಂಜೆ ಆಗಿಬಿಟ್ಟಿತ್ತು. ಟೋಟಲ್ ರೈಡಿಂದ ನಾನು ಇಲ್ಲಿ ವಿಡಿಯೋ ಹಾಕಿರುವಂಥದ್ದು. ಜೊತೆಗೆ ಯಾರಾದರೂ ಕ್ಯಾತನ್ಮಕ್ಕಿಗೆ ಹೋಗಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ನ ನಮ್ಮ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಪ್ಪ, ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ನೋಡ್ತಾ ಇದ್ರೆ ಅಂತೂ ಇಂತೂ ಫೈನಲಿ ಫುಲ್ ಕಪ್ಪಾಗ್ತಾ ಬಂದಿತ್ತು. ಸೊ ಟೆನ್ಷನ್ ಏನು ಗೊತ್ತಾ, ವ್ಯೂ ಎಲ್ಲಾದರೂ ಸಿಕ್ಕಿಲ್ಲ ಅಂದರೆ ಏನು ಮಾಡೋದಪ್ಪ ಅಂತ ಆಗಿತ್ತು. ಅಷ್ಟರೊಳಗೆ ಬಂದು ನಮ್ಮ ಒಂದು ಪಿಕ್ ಪಾಯಿಂಟ್, ಬೇಕಾಗಿರೋಂತಹ ಪಾಯಿಂಟಿಗೆ ನಾವು ರೀಚ್ ಆಗಿಬಿಟ್ವಿ.
ಇನ್ನು ನಾವು ಕರೆಕ್ಟಾಗಿ ಸೂರ್ಯ ಮುಳುಗೋ ಟೈಮ್ಗೆ ಬಂದ್ವಿ, ಅದು ಕೂಡ ಸಿಕ್ತು, ಸಖತ್ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ನಾವು ಟೋಟಲ್ ಎಷ್ಟು ಜನ ಇದ್ವಿ ಅಂತ. ಸೊ ವೀವ್ ಅಂತೂ ವಾವ್, ಜಸ್ಟ್ ವಾವ್. ಒಂದಿಷ್ಟು ವಿಡಿಯೋಸು, ಒಂದಿಷ್ಟು ಕ್ಲಿಪ್ಸು, ಒಂದಿಷ್ಟು ಫೋಟೋಸ್ ತೊಗೊಂಡ್ಬಿಟ್ವಿ. ಸೊ ಬಂದ್ರ ಮೇಲೆ ಫೋಟೋಸು ವಿಡಿಯೋಸು ಮಿಸ್ ಆಗಬಾರ್ದಲ್ವಾ. ಸೊ ಒಂದಿಷ್ಟು ಶಾರ್ಟ್ಸಿಗೂ ಕೂಡ ತೊಗೊಂಡೆ. ಜಸ್ಟ್ ಆಸಮ್. ನೀವೇನಾದರೂ ಬರ್ತಾ ಇದ್ದೀರಾ ಅಂದರೆ ತಪ್ಪದೆ ಬನ್ನಿ. ಆ ಒಂದು ವ್ಯೂ ಉಂಟಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಂದಾಗನೇ ಅದನ್ನ ಅಷ್ಟು ಚಂದ ಅನುಭವಿಸ್ಬೋದು. ಸೊ ನೀವು ಏನಾದರೂ ಬರ್ತಾ ಇದ್ದೀರಾ ಪ್ಲೀಸ್, ಸೊ ಬನ್ನಿ ನೀವು ಕೂಡ. ಹಾಗೆ ಸ್ವಲ್ಪ ಬೇಗ ಬನ್ನಿ, ಯಾಕಂತ ಹೇಳಿದ್ರೆ ಇನ್ನಷ್ಟು ವಿಡಿಯೋಸು, ಒಂದಿಷ್ಟು ಫೋಟೋಸು, ಇನ್ನಷ್ಟು ಒಳ್ಳೆ ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಇನ್ನು ಸನ್ಸೆಟ್, ಸನ್ರೈಸಿಂಗ್ ಟೈಮ್ ಅಂತೂ ಆಸಮ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ನನ್ನ ಸೂಪರ್ ಕೊಲೀಗ್ಸ್ನೆಲ್ಲ. ಸೊ ಅವ್ರ ಜೊತೆಗೆ ಒಂದಿಷ್ಟು ವೀಡಿಯೋಸ್ ಮಾಡಿ, ಒಂದಿಷ್ಟು ಕ್ಲಿಪ್ಸ್ ತೊಗೊಂಡು ನಾವು ಕೂಡ ಸೊ ಎಲ್ಲ ಸಖತ್ತಾಗಿರುವಂಥ ಕ್ಲಿಪ್ಸು, ಫೋಟೋಸು, ವಿಡಿಯೋಸು ಎಲ್ಲ ತೊಗೊಂಡ್ಬಿಟ್ಟು ಸುಮಾರು ಹೊತ್ತು ಅಲ್ಲಿ ಕೂತ್ಕೊಂಡು ಪೀಸ್ಫುಲಿ ಎಂಜಾಯ್ ಮಾಡಿದೆ. ಏನಂದರೆ ಅಲ್ಲಿ ಕೂತ್ಕೊಂಡಿರುವಂತಹ ಇದ್ದಂತಹ ಪ್ರತಿ ಕ್ಷಣದೊಳಗೂ ನೋಡಿ ಆ ಒಂದು ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡೋದ್ರೊಳಗೆ ಒಂದು ಟೈಮ್ ಇದೆ ಅಲ್ಲ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಈ ದಿನದ ವ್ಲಾಗ್ ಹೇಗೆಲ್ಲ ಆಯಿತು ಅಂತ. ಸೊ ಮುಂಚೆ ದಿನ ವ್ಲಾಗ್ ಕೂಡ ಆಲ್ರೆಡಿ ಹಾಕಿದ್ದೀನಿ, ಹೇಗೆಲ್ಲ ಇತ್ತು ನಮ್ಮ ಟ್ರಿಪ್ಪಿನ ಜರ್ನಿ ಅಂತ ಹೇಳಿ. ಸೊ ಅದರೊಳಗೂ ನಾನು ಸ್ವಲ್ಪ ಟಯರ್ಡ್ ಆಗಿದೆ, ಬಿಕಾಸ್ ನೆಕ್ಸ್ಟ್ ಡೇ ಕೂಡ ನಮ್ಮ ಒಂದು ಪರ್ಸ್ನಲ್ ಟ್ರಿಪ್ ಇತ್ತು. ಹಾಗಾಗಿ ನಾನು ಕೂಡ ನನ್ನ ಹುರುಪನ್ನ ಕಳ್ಕೊಬಾರ್ದು ಅಂತ ಆದಷ್ಟು ಫುಲ್ ಹಾಗೆ ಸ್ಟಡಿಯಾಗೇ ಇದ್ದೆ. ಇನ್ನು ನೋಡ್ತಾ ಇದ್ದಾರೆ ನಾವು ಹೊರಟಿರೋವಂಥ ಟೈಮಲ್ಲಂತೂ ಫುಲ್ ಕತ್ಲಾಗ್ಬಿಟ್ಟಿತ್ತು. ನೋಡ್ತಾ ಇರೋವಂಥದ್ದು ಇವೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ನಾವು ಕೂಡ ಜೀಪ್ ರೈಡಲ್ಲೇ ಮತ್ತೆ ನಾವು ಕೆಳಗೆ ಹೊರಟ್ವಿ. ರಾತ್ರಿ ಅಂತೂ ಲಿಟ್ರಲಿ ಸ್ಕೇರಿ. ನಾನು ಅವ್ರಿಗೆ ಕೇಳ್ತಾ ಇದ್ದೆ ಏನಾದರೂ ಪ್ರಾಣಿ ಏನಾದರೂ ಬರುತ್ತಾ ಅಂತ. ಏನೂ ಬರೋದಿಲ್ಲ ಅಂತ ಹೇಳಿದರು. ಸಖತ್ ಚೆನ್ನಾಗಿತ್ತು. ನೀವೇನಾದರೂ ಬರ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಯಾರಾದರೂ ಬರಬೇಕಂತ ಇದ್ದರೆ ಈ ವಿಡಿಯೋನ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನು ಈ ಒಂದು ಲೊಕೇಶನಿನ ಡೀಟೇಲ್ ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ, ಮಿಸ್ ಮಾಡಿದೆ, ಫಾಲೋ ಮಾಡ್ಕೊಬಿಡ್ರಪ್ಪ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಸೊ ಇಲ್ಲಿಗೆ ನನ್ನ ಈ ಜರ್ನಿ ಮುಗೀತು. ಜೊತೆಗೆ ಊಟ ಎಲ್ಲ ಮಾಡಿ ನಾವು ಕೂಡ ಮತ್ತೆ ಸಿರ್ಸಿ ಕಡೆ ಹೊರಟ್ವಿ.